ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಇರುವ ಶಿವಪುರ ಜಂಕ್ಷನ್ ಹಳೆಯ ರೈಲು ಟ್ರ್ಯಾಕ್ಗಳು ಈಗ ಕಾಡಿನೊಳಗೆ ಮುಚ್ಚಿಕೊಂಡಿವೆ. ಆದರೆ ಆ ಟ್ರ್ಯಾಕ್ನ ಹಿಂದೆ ಒಂದು ಕತೆ ಇದೆ. ಒಂದು ರೈಲು ನಾಪತ್ತೆಯಾದ ಕತೆ, ಮತ್ತೆ 63 ವರ್ಷಗಳ ನಂತರ ಆ ರೈಲು ಮತ್ತೆ ಮರಳಿ ಕಾಣಿಸುವ ಕತೆ. ಅದು 1962 ಡಿಸೆಂಬರ್ ತಿಂಗಳು. ಶಿವಪುರ ಎಕ್ಸ್‌ಪ್ರೆಸ್ ಅಂದ್ರೆ ಒಂದು ರೈಲು ರಾತ್ರಿ 11:45ಕ್ಕೆ ಸೋಲಾಪುರದಿಂದ ಹೊರಟು ಬೆಳಿಗ್ಗೆ 4ಕ್ಕೆ ಬೆಂಗಳೂರು ತಲುಪಬೇಕಿತ್ತು. ಆದರೆ ಅದು ಎಂದಿಗೂ ತಲುಪದೇ ಇಲ್ಲ. ಆ ರಾತ್ರಿ ಸಿಗ್ನಲ್ ರೂಮ್ಗೆ ಲಾಸ್ಟ್ ಮೆಸೇಜ್ ಬರುತ್ತೆ. ಸುರಂಗ ಪಾಯಿಂಟ್ 47ಗೆ ಪ್ರವೇಶಿಸುತ್ತಿದ್ದೇವೆ, ಎಲ್ಲವೂ ಸ್ಪಷ್ಟವಾಗಿದೆ ಅಂತ ಮೆಸೇಜ್ ಬರುತ್ತೆ. ಆ ನಂತರ ಕಂಪ್ಲೀಟ್ಲಿ ಸೈಲೆಂಟ್. 16 ದಿನಗಳ ಕಾಲ ತನಿಖೆ ನಡೆಯುತ್ತದೆ. ಕಾಡು, ಪರ್ವತ, ನದಿ ಎಲ್ಲೆಡೆ ಹುಡುಕಿದರೂ ರೈಲು ಮಾತ್ರ ಸಿಗಲಿಲ್ಲ. ಒಂದು ಕೋಚ್ ಪೀಸು ಸಹ, ಒಂದು ವೀಲ್ನ ಮಾರ್ಕು ಸಹ ಎಲ್ಲೂ ಕೂಡ ಸಿಗಲಿಲ್ಲ. ರೈಲ್ವೆ ಡಿಪಾರ್ಟ್ಮೆಂಟ್ ಇದನ್ನ ಅನ್ಎಕ್ಸ್ಪ್ಲೈನ್ಡ್ ಡಿಸಾಫೆರೆನ್ಸ್ ಅಂತ ರಿಪೋರ್ಟ್ ಮಾಡಿತ್ತು. ಆದರೆ ಕೆಲ ಲೋಕಲ್ಸ್ ಹೇಳ್ತಿದ್ರು, ಅವರು ಕಾಡಿನೊಳಗೆ ಮಧ್ಯರಾತ್ರಿ ಇಂಜಿನ್ನ ಶಬ್ದ ಕೇಳಿ ಬರುತ್ತದೆ, ಅದರೊಳಗೆ ಬರುವ ಲೈಟು ಹಳೆಯ ಕಾಲದ 80s ಕಾಲದ ಈ ಲೈಟು ಮತ್ತೆ ಯೆಲ್ಲೋ ಬಣ್ಣ ಆಗಿರುತ್ತದೆ ಅಂತ ಹೇಳ್ತಾರೆ. ಪ್ರೆಸೆಂಟ್ ಅಲ್ಲಿ 2025 ಇಂಡಿಯನ್ ರೈಲ್ವೇಸ್ ಹೊಸ ಸರಕು ಸಾಗಾಣಿಕೆ ಮಾರ್ಗ ಯೋಜನೆಯ ಸರ್ವೆ ಮಾಡ್ತಿತ್ತು. ರ್ಯಾಡರ್ ಮ್ಯಾಪಿಂಗ್ ಮಾಡ್ತಿರೋ ಟೆಕ್ನಿಷಿಯನ್ ಸಡನ್ಲಿ ನೋಟಿಸ್ ಮಾಡ್ತಾರೆ, ಒಂದು ಮೂವಿಂಗ್ ಆಬ್ಜೆಕ್ಟ್ ಸಿಗ್ನಲ್ 5 ಕಿಲೋಮೀಟರ್ ಸ್ಟ್ರೆಚ್ನಲ್ಲಿ ರಿಪೀಟೆಡ್ಲಿ ಕಾಣಿಸ್ತಿತ್ತು ಅಂತ. ಅದರ ಫ್ರೀಕ್ವೆನ್ಸಿ 1960ರ ರೇಂಜಲ್ಲಿ 1960 ಟೆಕ್ನಾಲಜಿ ಅಂತ ಹೇಳ್ತಾರೆ. ಆಫೀಸರ್ ಅನನ್ಯ ರಾವ್ ಬೆಂಗಳೂರು ಡಿವಿಷನ್ ನಿಂದ ಸೈಟ್ಗೆ ಕರೆಸಲ್ಪಟ್ಟಿರ್ತಾಳೆ. ಅವಳು ರಿಸರ್ಚ್ ಮಾಡ್ತಾ ಹೋದಾಗ ಒಂದು ಶಾಕಿಂಗ್ ಕಾಯಿನ್ಸಿಡೆನ್ಸ್ ಸಿಕ್ಕಿತ್ತು. ಅದೇ ಸ್ಥಳದಲ್ಲಿ 1962 ಶಿವಪುರ ಎಕ್ಸ್‌ಪ್ರೆಸ್ ಕಾಣೆಯಾಗಿತ್ತು ಅಂತ. ರಾತ್ರಿ ಅನನ್ಯ ಮತ್ತೆ ಲೋಕಲ್ಸ್ ಇನ್ಸ್ಪೆಕ್ಷನ್ಸ್ ಟೀಮ್ ಜೀಪ್ನಲ್ಲಿ ಕಾಡಿನೊಳಗೆ ಹೋಗ್ತಿದ್ರು. ದಟ್ಟವಾದ ಮಂಜು. ಜೀಪ್ ಕೇವಲ 10 ಅಡಿ ಎತ್ತರ ತಲುಪಿತ್ತು. ಇದ್ದಕ್ಕಿದ್ದಂತೆ ನೆಲ ಕಂಪನ. ನಂತರ ದೂರದಲ್ಲಿ ಒಂದು ವಿಜಲ್ನ ಶಬ್ದ. ಟೀಮ್ನಿಂದ ಒಬ್ಬ ಹೆದರಿ ಹೇಳ್ತಾನೆ, ಇಲ್ಲಿ ಯಾರೋ ಟ್ರ್ಯಾಕ್ ಅಲ್ಲಿ ರೈಲ್ ಓಡಿಸ್ತಿದ್ದಾರೆ ಮೇಡಮ್ ಅಂತ ಹೇಳ್ತಾನೆ. ಅದರ ನೆಕ್ಸ್ಟ್ ಮೂಮೆಂಟ್ ಕಾಡಿನೊಳಗೆ ಹಳದಿ ಬೆಳಕು ಅವರ ಕಡೆ ಚಲಿಸುತ್ತಿತ್ತು. ಹೊಗೆ ಬರುತ್ತಿತ್ತು, ಆದರೆ ಡೀಸೆಲ್ ವಾಸನೆ ಇಲ್ಲ, ಯಾವುದೇ ಇಂಜಿನ್ನ ಶಬ್ದ ಇಲ್ಲ. ಲೈಟ್ ಹತ್ತಿರ ಬಂದಂತೆ ರೈಲ್ನಲ್ಲಿ ಆಕಾರ ಕಾಣಿಸುತ್ತೆ. ವಿಂಡೋ ಒಳಗೆ ಜನ ಹಳೆಯ ಶೈಲಿಯ ಬಟ್ಟೆ, ಶೂಟ್, ಟೋಪಿ ಮತ್ತೆ ಸೀರೆಯನ್ನ ಹಾಕಿರ್ತಾರೆ. ಟ್ರೈನ್ ಸೈಲೆಂಟ್ ಆಗಿ ಅವರ ಮುಂದೆ ಹಾದು ಹೋಗುತ್ತೆ. ಯಾವುದೇ ಅಡಿಯ ತೊಂದರೆ ಇಲ್ಲ, ಗಾಳಿಯ ಸ್ಥಳಾಂತರ ಇಲ್ಲ. ಅವರು ಬೆಚ್ಚಿ ಬಿದ್ದಿದ್ದರು. ಅದು ಕಂಪ್ಲೀಟ್ಲಿ ಗೋಸ್ಟ್ ಟ್ರೈನ್ ಆಗಿತ್ತು. ಕ್ಯಾಂಪ್ಗೆ ಬಂದ ನಂತರ ಅನನ್ಯ ಕ್ಯಾಮ್ರಾ ಫುಟೇಜ್ ನೋಡ್ತಾಳೆ. ಟ್ರೈನ್ 12 ಸೆಕೆಂಡ್ಸ್ ಮಾತ್ರ ವಿಸಿಬಲ್ ಇತ್ತು. ನಂತರ ಸರಿಯಾಗಿ ಏನೂ ಕಾಣಿಸೋದಿಲ್ಲ. ಆ ಸಿಗ್ನಲ್ ಡಾಟಾ ಅನಾಲಿಸಿಸ್ ಮಾಡಿದಾಗ ಟೈಮ್ ಸ್ಟ್ಯಾಂಪ್ ತೋರಿಸ್ತದೆ. ಅವಳಿಗೆ ಅರ್ಥ ಆಗುತ್ತೆ, ಇದು ಟೈಮ್ ಲೂಪ್ನ ವಿದ್ಯಮಾನವಾಗಿರಬಹುದು ಅಂತ. ಆ ರೈಲು ಸಮಯದ ಗುಳ್ಳೆಯಲ್ಲಿ ಸಿಲುಕಿಕೊಂಡಿತ್ತು. ಪ್ರತಿ 63 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತಿತ್ತು. ಅನನ್ಯ ಡಿಸೈಡ್ ಮಾಡ್ತಾಳೆ, ನೆಕ್ಸ್ಟ್ ನೈಟ್ ನಾನು ಒಬ್ಬಳೇ ಹೋಗಬೇಕು ಅಂತ. ವಾಯ್ಸ್ ರೆಕಾರ್ಡರ್, ಕೈ ಗಡಿಯಾರ, ಟಾರ್ಚ್ ಎಲ್ಲ ಸಿದ್ಧ ಮಾಡಿಕೊಂಡು ಹೋಗುತ್ತಾಳೆ. 11:50 ದಟ್ಟವಾದ ಮಂಜು ಬೀಳುತ್ತಿತ್ತು. ಹಠಾತ್ ಒಂದು ವಿಜಲ್ನ ಸೌಂಡು. ಟ್ರೈನು ಮತ್ತೆ ಬರುತ್ತದೆ. ಈ ಬಾರಿ ಅದು ಟ್ರ್ಯಾಕ್ನ ಮುಂದೆ ಬಂದು ನಿಂತಿರುತ್ತೆ. ಡೋರ್ ಸ್ಲೋಲಿ ಓಪನ್ ಆಗುತ್ತೆ. ಒಬ್ಬ ಕಂಡಕ್ಟರ್ ಹೊರಗೆ ಬಂದು ಅವಳ ಹತ್ತಿರ ಬಂದು ಕೇಳ್ತಾನೆ. ಅವನು ಅಚ್ಚುಕಟ್ಟಾದ ಯೂನಿಫಾರ್ಮ್ ಮತ್ತೆ ಬ್ಲಾಕ್ ಟೋಪಿಯನ್ನು ಹಾಕಿರ್ತಾನೆ. ಅವಳ ಹತ್ತಿರ ಬಂದು ಕಂಡಕ್ಟರ್, ಟಿಕೆಟ್ ಪ್ಲೀಸ್ ಅಂತ ಕೇಳುತ್ತಾನೆ. ಅವನ ಕಣ್ಣುಗಳಲ್ಲಿ ಏನೋ ಬೇರೆ ಕಾಲದ ಶಾಂತಿ ಇರುತ್ತದೆ. ಅವಳು ಕೇಳ್ತಾಳೆ, ಈ ಟ್ರೈನ್ ಎಲ್ಲಿಗೆ ಹೋಗ್ತಿದೆ ಅಂತ. ಅವನು ಹೇಳ್ತಾನೆ, ಅದು ಯಾವಾಗಲೂ ಎಲ್ಲಿಗೆ ಹೋಗುತ್ತದೆ, ಮನೆಗೆ ಹಿಂದಿರುಗಿ ಅಂತ ಹೇಳ್ತಾನೆ. ಅವಳು ಒಳಗೆ ಹೆಜ್ಜೆಯನ್ನು ಇಡುತ್ತಾಳೆ. ಪ್ಯಾಸೆಂಜರ್ಸ್ 1960ರ ಬಟ್ಟೆಯಲ್ಲಿ ಕುಳಿತಿದ್ದಾರೆ. ಒಬ್ಬ ಓಲ್ಡ್ ಲೇಡಿ ಕೇಳುತ್ತಾಳೆ, ಯುದ್ಧ ಮುಗಿದಿದೆಯಾ ಮಗು ಅಂತ. ಟ್ರೈನ್ ಸ್ಲೋಲಿ ಮೂವ್ ಆಗುತ್ತದೆ. ಅವರ ವಾಯ್ಸ್ ರೆಕಾರ್ಡರ್ ಬೀಪ್ ಮಾಡ್ತಿದೆ. ಟೈಮ್ ಫ್ರೀಜ್ ಆಗುತ್ತೆ. ಮಾರ್ನಿಂಗ್. ಅನನ್ಯ ಕಾಣಿಯಾಗಿದ್ದಾಳೆ. ಸರ್ಚ್ ಟೀಮ್ ಟ್ರ್ಯಾಕ್ ತನಕ ಹೋದರು. ಜೀಪ್ ಇದೆ, ರೆಕಾರ್ಡರ್ ಡೌನ್ ಇದೆ, ಆದರೆ ಅವಳದು ಯಾವುದೇ ಕುರುಹು ಇಲ್ಲ. CCTV ಫುಟೇಜ್ ನಲ್ಲಿ ಅವಳು ಕಾಣಿಸ್ತಾಳೆ. ಟ್ರೈನ್ ಲೈಟ್ ರಿಫ್ಲೆಕ್ಟ್ ಆಗುತ್ತಿದ್ದಂತೆ ಅವಳು ಕಾಣಿಯಾಗಿ ಹೋಗ್ತಾಳೆ. ಆ ದಿನದ ನಂತರ ರೈಲ್ವೆ ಅಚೀವ್ ಹೊಸ ಅಪ್ಡೇಟ್ ಬರುತ್ತೆ.
62 ಪ್ಯಾಸೆಂಜರ್ ಲಿಸ್ಟ್ನಲ್ಲಿ ಹೊಸ ಹೆಸರು ಸೇರಿತು. ಅನನ್ಯ ರಾವ್ ಟಿಕೆಟ್ ಇನ್ಸ್ಪೆಕ್ಟರ್ ಅಂತ. ಇತಿಹಾಸ ಸದ್ದಿಲ್ಲದೆ ತನ್ನನ್ನು ತಾನೇ ಪುನಃ ಬರೆದುಕೊಂಡಿತ್ತು. ಕೆಲವೊಮ್ಮೆ ಕಾಲವು ಸುತ್ತು ಹಾಕಿ ನಮ್ಮನ್ನೇ ತೆಗೆದುಕೊಳ್ಳುತ್ತದೆ. ಅದರೊಳಗೆ ಹೋಗಿದ್ದವರು ಮತ್ತೆ ಹಿಂದಿರುಗೋದಿಲ್ಲ. ಶಿವಪುರ ಎಕ್ಸ್ಪ್ರೆಸ್ ಆಗಿತ್ತು. ಇನ್ನು ಕೆಲವರು ಹೇಳ್ತಾರೆ ಮಧ್ಯರಾತ್ರಿ ಕಾಡಿನೊಳಗೆ ದೂರದಲ್ಲಿ ಒಂದು ವಿಜಲ್ ಸೌಂಡ್ ಕೇಳಿ ಬರ್ತದೆ ಅಂತ. ಆದರೆ ಯಾರು ಹೋಗಿ ನೋಡುವುದಿಲ್ಲ.